ಜನಗಳ ಹತ್ರ ದುಡ್ಡು ಕೇಳಿಲ್ಲ ಅಂದ್ರೆ ಸರ್ ಎಲ್ಲರೂ ದುಡ್ಡು ಕೊಟ್ಟು ಬದುಕಬೇಕಾಗಿದೆ. ತಾಲೂಕು ಆಫೀಸು ನಾಡ ಕಚೇರಿಗಳೆಲ್ಲ PDOಗಳು ಶುರು ಮಾಡ್ತಿದ್ದಾರೆ. ಈ ಹೊಸ ಜನರೇಷನ್ PDOಗಳು ಕೂಡ ವಸೂಲಿ ಆಗುತ್ತೆ. ಒಂದೊಂದು ಫಂಕ್ಷನ್ ಆದ್ರೆ PDOಗಿಷ್ಟು, ತಹಸೀಲ್ದಾರ್ಗಿಷ್ಟು, ಸ್ಟೇಟ್ ಒಬ್ಬರು ಊಟವರು ನನಗಿಷ್ಟು ಈಗ ಬಂದಿದ್ದು. ಏನಕ್ಕೆ ಅಂದ್ರೆ ಭ್ರಷ್ಟಾಚಾರ 5 ವರ್ಷ ಮಾಡಿದ್ರೆ ಯಾರು ಏನು ಭಯ ಪಡಲಿಲ್ಲ. ಇನ್ನೂ 5 ವರ್ಷ ಮಾಡ್ತೀವಿ ಈ ಮಟ್ಟಕ್ಕೆ ಆಗಿದೆ. ಬರೀ 4 ಸಮಸ್ಯೆ ಅಲ್ಲ, ಇಡೀ ಸ್ಟೇಟಿಗೆ ಆಗ್ಬಿಟ್ಟಿದೆ. DYSPಗಿಷ್ಟು, ಸರ್ಕಲ್ ಇನ್ಸ್ಪೆಕ್ಟರ್ಗಿಷ್ಟು, DC-ಗಿಷ್ಟು, AC-ಗಿಷ್ಟು. ಇನ್ನು ಒಂದೇ ಉಳಿದಿರೋದು ಲಂಚನ ಲೀಗಲೈಸ್ ಮಾಡೋದು ಉಳಿದೋದು ಬಾಕಿ. ಕನ್ವರ್ಷನ್ ಹೋದ್ರೆ ಎಲ್ಲ ಸ್ವಲ್ಪ ಬಿಲ್ಡರ್ಸ್ ಇದ್ದಾರೆ. ಕನ್ವರ್ಷನ್ ಹೋದ್ರೆ ಫೀಸ್ ಇಷ್ಟು, ಲಂಚ ಇಷ್ಟು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದೆ. ಅದನ್ನು ಜಾಗ ಹಾಕ್ಬಿಟ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ, ಕೆಲಸ ಬೇಗ ಆಗ್ತದೆ. ಅದು ಬಿಟ್ಟು ಮಧ್ಯವರ್ತಿಗಳಿಗೂ ಕೊಡಬೇಕು, ಅದಾದ ತಪ್ಪೋಗ್ತದೆ. ಲಂಚನ ಲೀಗಲೈಸ್ ಮಾಡಿಬಿಟ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು. ಇಲ್ಲಾಂದ್ರೆ ತೀರ ಕಷ್ಟ ಜನಕ್ಕೆ ಬರ್ತದೆ. ಯಾರು ಏನೇನು ಕೊಟ್ಟರು ಒಂದು ಸೈನ್ ಮಾಡಬೇಕಂದ್ರೆ ಸರ್ಕಾರಿ ನೌಕರರು ಏನಾಗಿದೆ ಅಂದ್ರೆ ಖಾಸಗಿ ಸೇನೆ ಮಾಡಬಾರ್ದು ಅನ್ನೋ ಮನೋಭಾವ ಬಂದ್ಬಿಟ್ಟವ್ರೆ. ಡೆತ್ ಸರ್ಟಿಫಿಕೇಟ್ಗೂ ದುಡ್ಡು, ಬರ್ತ್ ಸರ್ಟಿಫಿಕೇಟ್ಗೂ ದುಡ್ಡು. ಒಂದು ಸಣ್ಣದು ಏನೇ ಒಂದು ಪೆನ್ಷನ್ ಸೈನ್ ಆಗ್ಬೇಕಂದ್ರೆ ಅದಕ್ಕೆ ಸೈನ್ ಅಂದ್ರೆ ದುಡ್ಡಿಲ್ಲ ಅಂದ್ರೆ ಸೈನ್ ಮಾಡಬಾರ್ದು ಅನ್ನೋ ಮಟ್ಟಕ್ಕೆ ಅಧಿಕಾರಿಗಳು ಬಂದೋಗ್ಬಿಟ್ರು. ಎಲ್ಲಿ ಎಷ್ಟು MP ಅಷ್ಟೇ, MLA ಅಷ್ಟೇ. ಅದೊಂದು MLA ಇಷ್ಟು, ವೋಟರ್ಗೆ ಇಷ್ಟು, ಎಲ್ಲ ಫಿಕ್ಸ್ ಆಗಿಬಿಟ್ರೆ ಲೀಗಲ್ ಆಗುತ್ತೆ. ರಿಸ್ಕ್ ಇಲ್ಲ, ಆ ಮಟ್ಟಕ್ಕೆ ಬಂದು ನಿಂತಿದ್ವಿ. ರಾಜಕಾರಣಿಗಳನ್ನೆಲ್ಲ ನಾವು ಬೈಕಲ್ಲಿ ಇರ್ತಾರಲ್ಲ, ಬೇರೆ ದೇಶಕ್ಕೆ ಹೋಗ್ತಾರೆ. ದುಬೈ, ಮಲೇಷ್ಯಾ, ದೇಶ ಉದ್ದಾರ. ಲಂಚ ದುಡ್ಡಾಗಿ ಉಳಿಲಿ ಅಂತ ಹೇಳ್ತಾರೆ. ನಾವು ಇಲ್ಲೇ ಇದ್ರೆ ಲಂಚ ಹೊಡೆದಿ ನಾವು ಇನ್ನೊಂದು 4 ದುಡ್ಡು ಮಾಡಿದ್ರೆ 4 ಜನಕ್ಕೆ ಅನುಕೂಲ ಆಗ್ತದೆ. ಅದು ಆಗ್ತಾ ಇಲ್ಲ. ಇಷ್ಟು ವರ್ಷ ನೋಡ್ಲಿ, ಭಯ ಇಲ್ಲದೆ ಹೊರಟೋಗೋದೆಲ್ಲ ಅಧಿಕಾರಿಗಳು, ರಾಜಕಾರಣಿಗಳು. ನಮಗೂ ಭಯ ಇಲ್ಲ, ಜನ ಭಯದಿಂದ ಇದೆಲ್ಲ ಹೊರಟೋಗೋದಿಲ್ಲ. ಏನೋ ಕೇಸ್ ಹಾಕಿ ಆಮೇಲೆ ಗೆದ್ಕೋಬಹುದು. ED ಬಂದು ರೇಡ್ ಮಾಡಿದ್ರೆ ಅಲ್ಲೂ ಅಡ್ಜಸ್ಟ್ ಮಾಡ್ಕೋಬಹುದು. ಎಲ್ಲರಿಗೂ ಒಂದು ರೇಟ್ ಫಿಕ್ಸ್ ಆಗೋದು. ಹೀಗಾಗಿ ಮಲ್ಲೇಶ್ವರಿಗೆ ಹೇಳಿದ್ರು, ರಾಮೇಗೌಡರಿಗೆ ಹೇಳಿದ್ದು, ನಾನು ಹೇಳ್ತಾರೆ, ನಿಮ್ಮಲ್ಲಿ ಮನವಿ ಮಾಡೋದು ಇಷ್ಟ ನೀವು ಮಾಡಿದ್ದೀನಿ. ನೀವು MP ಆಗಿ ಬೆಂಗಳೂರು, ಚೆನ್ನೈ, ಕಾರವಾರ, ಮಾಲೂರು ಹೋಗ್ತಾರೆ. ನೀವು ಗಮನಕ್ಕೆ ತಂದಿದ್ದೀನಿ. ನೀವು ಕೂಡ ಕ್ವಶನ್ ಆಗಿದ್ದೀರಿ. ಬರೀ ಕ್ವಶನ್ ಆಗಿದ್ದಾಗಲಿ ಏನಾಗಿದೆ ಅಂದರೆ ಇದು BJP ಕೈಯಲ್ಲಿ ಅದನ್ನು ನಾವು ಅನ್ಕೊಂಡಿದ್ದೀವಿ. ಕೆಳಗಡೆ ಸರ್ವಿಸ್ ರೋಡ್ ಕೊಡಲಿಲ್ಲ ಅಂದರೆ ಅದೊಂದು ಮರಣ ಶಾಸನ ಆಗುತ್ತದೆ ರೈತರಿಗೆ. ಈ ಕಡೆ ಆ ಕಡೆ ಹೋಗೋಕ್ಕೆ ಒಂದು ಜಮೀನು 10 ಎಕರೆ ನನ್ನ ರೋಡ್ ಹೋಯ್ತು ಅಂದರೆ ಈ ಕಡೆ ಆ ಕಡೆ ಹೋಗಿ 20 ಕಿಲೋಮೀಟರ್ ಹೋದ್ರು. ದಯವಿಟ್ಟು ನಿಮ್ಮನ್ನು ಮನವಿ ಮಾಡ್ತೀನಿ, ಆ ಸರ್ವಿಸ್ ರೋಡ್ನ ರೈತರಿಗೆ ಕಲ್ಪಿಸೋಕೆ ಆಗಲೇಬೇಕು. ಜಾಗ ಇದೆ, ನಮ್ಮ ಜಮೀನಿಗೆ ಓಡಾಡೋಕ್ಕೆ ದಾರಿ ಇದೆ ಅಂದರೆ ಜಮೀನಿನ ಬೆಲೆನೂ ಬರ್ತದೆ. ಇವ್ರು ರೋಡ್ ಮಾಡಿದ್ರೆ ಸಾರ್ಥಕನೂ ಆಗ್ತದೆ. ಇಲ್ಲ ಹೊಸಕೋಟೆಯಿಂದ ಒಬ್ಬ ಲಾರಿ ಹೋಗಿ ಚೆನ್ನೈಗೆ ಹೋಗ್ತದೆ ಅಷ್ಟೇ. ರೈತರಿಗೆ ಏನೂ ಅನುಕೂಲ ಆಗಿಲ್ಲ. ಗೂಡ್ಸ್ ಕ್ಯಾರಿಯರ್ಸ್ಗೆ ಅನುಕೂಲ ಆಗ್ತದೆ, ನಮಗೇನು ಅನುಕೂಲ ಇಲ್ಲ. ಒತ್ತಿ ಹೇಳ್ತೀನಿ, ಇಂಡಸ್ಟ್ರಿ ಡೆವಲಪ್ ಮಾಡ್ಬೋದು. ಆ ಸರ್ವಿಸ್ ರೋಡ್ 60 ಫೀಟ್ ಕೊಟ್ಬಿಟ್ರೆ ಮಲ್ಲೇಶ್ವರ ನಮಗೆ ಒಂದು ಬಡ ಗಲಾಟೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿನ MP ಹತ್ರ ಮಾತಾಡ್ರಿ, ಏನಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ದಯವಿಟ್ಟು ಆ ಸರ್ವಿಸ್ ರೋಡ್ ಆಗಲೇಬೇಕು. ಹೊಸಕೋಟೆ, ಮಾಲೂರು, KGF, ಬಂಗಾರಪೇಟೆ ಜನರಲ್ಲಿ ನೀವು ಶಾಶ್ವತ ಉಳಿದಂತೆ ಆ ಸರ್ವಿಸ್ ರೋಡ್ ಮಾಡಿ.